ಅಮೆರಿಕ ಇರಾನ್ ನಡುವೆ ತಾತ್ಕಾಲಿಕ ಕದನ ವಿರಾಮ ಜಾರಿಯಲ್ಲಿದೆ. ಆದರೆ ಇದು ನೆಪಕ್ಕೆ ಮಾತ್ರನಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಯುದ್ಧಕ್ಕೆ 2 ವಾರಗಳ ಬ್ರೇಕ್ ಅಂತ ಹೇಳಿದ್ದಂಥ ಅಮೆರಿಕ ಹಾರ್ಮುಜ್ನಲ್ಲಿ ಇರಾನ್ನ ಮೇಲೆ ದಾಳಿಯನ್ನ ಮಾಡಿದೆ. ಬ್ಲಾಕೇಡ್ನ ಉಲ್ಲಂಘನೆ ಮಾಡಿದಂಥ ಖಮೇನಿ ಹಡಗಿನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದೆ, ತನ್ನ ವಶಕ್ಕೆ ಪಡ್ಕೊಂಡಿದೆ. ಟ್ರಂಪ್ ಸೇನೆಯ ದಾಳಿಗೆ ತಕ್ಕ ಉತ್ತರ ಕೊಡುವುದಾಗಿ ಇರಾನ್ ಕಿಡಿಕಾರಿದೆ. ಇದು ಮತ್ತೊಮ್ಮೆ ಸಂಘರ್ಷಕ್ಕೆ ಹಾದಿ ಮಾಡಿಕೊಡುವಂತಹ ಸುಳಿವನ್ನ ನೀಡ್ತಾ ಇದೆ. ಅಮೆರಿಕ ಇರಾನ್ ಯುದ್ಧ 6ಕ್ಕೇರದ 3ಕ್ಕಿಳಿಯದ ಸಂಘರ್ಷ. ತಾತ್ಕಾಲಿಕ ಕದನ ವಿರಾಮ ಎಂಡ್ ಆಗೋ ಹೊತ್ತಲ್ಲಿ ಟ್ರಂಪ್ ಮತ್ತು ಖಮೇನಿ ಸೇನೆಯ ಮಧ್ಯೆ ಮತ್ತೊಂದು ಸುತ್ತಿನ ಕದನ ನಡೆಯುವ ಸುಳಿವು ಸಿಕ್ಕಿದೆ. ಹಾರ್ಮುಜ್ ಜಲಸಂಧಿ ಬ್ಲಾಕೇಡ್ ವಿಚಾರದಲ್ಲಿ ಅಮೆರಿಕ ಮತ್ತೆ ಕಾಲು ಕೆರೆದು ಜಗಳಕ್ಕೆ ಇಳಿದಿದೆ. ಹಾರ್ಮುಜ್ ಜಲಸಂಧಿ ದಾಟಲು ಯತ್ನಿಸಿದ ಟೌಸ್ಕಾ. ಅಮೆರಿಕ ಸೇನೆ ಅಟ್ಯಾಕ್, ಇರಾನ್ ಹಡಗು ಸೀಸ್. ಇರಾನ್ ಹಾಗೂ ಅಮೆರಿಕದ ಮಧ್ಯೆ ಕದನ ವಿರಾಮದ ನಡುವೆಯೇ ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಸಂಘರ್ಷ ಏರ್ಪಟ್ಟಿದೆ. ಇರಾನ್ಗೆ ಸೇರಿದ ಹಡಗೊಂದರ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಅದಷ್ಟೇ ಅಲ್ಲ, ದಾಳಿಯ ಬಳಿಕ ಇರಾನ್ನ ಹಡಗನ್ನ ಅಮೆರಿಕ ವಶಕ್ಕೆ ಪಡೆದುಕೊಂಡಿದೆ. ಹಾರ್ಮುಜ್ ಜಲಸಂಧಿ ಮೇಲೆ ಅಮೆರಿಕ ಹಾಕಿರೋ ಬ್ಲಾಕೇಡ್ನ ಉಲ್ಲಂಘಿಸಿದ್ದಕ್ಕೆ ದಾಳಿ ಮಾಡಿರುವುದಾಗಿ ಅಮೆರಿಕ ಹೇಳಿಕೊಂಡಿದೆ. ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕ ಸೇನೆ ಬ್ಲಾಕೇಟ್ ಮಾಡಿರೋ ಹೊರತಾಗಿಯೂ ಇರಾನ್ ಹಡಗೊಂದು ತನ್ನ ದೇಶದತ್ತ ತೆರಳುತ್ತಾ ಇತ್ತು. ಇರಾನ್ನ ಬಂದಾರ್ ಅಬ್ಬಾಸ್ನ ಕಡೆ ಚಲಿಸ್ತಾ ಇದ್ದ ಇರಾನ್ನ ಟೌಸ್ಕಾ ಎಂವಿ ಹಡಗಿಗೆ ಮೊದಲು ಯುಎಸ್ ಗೈಡೆ ಮಿಸೈಲ್ ಡಿಸ್ಟ್ರಾಯರ್ USS ಪ್ರುವಾನ್ಸ್ ಮೂಲಕ ವಾರ್ನಿಂಗ್ ಕೊಡಲಾಗಿದೆ. ಯುಎಸ್ ಬ್ಲಾಕೇಡ್ ನಿಯಮ ಉಲ್ಲಂಘಿಸದಂತೆ ಟೌಸ್ಕಾ ಹಡಗಿಗೆ ವಾರ್ನ್ ಮಾಡಿತ್ತು. 6 ಗಂಟೆಗಳ ಕಾಲ ಪದೇ ಪದೇ ಯುಎಸ್ ನೇವಿ ವಾರ್ನ್ ಮಾಡುತ್ತಲೇ ಇತ್ತಂತೆ. ಆದರೆ ಟೌಸ್ಕಾ ಹಡಗು ಅಮೆರಿಕ ನೌಕಾಸೇನೆಯ ಮಾತು ಕೇಳದಿದ್ದಾಗ ಶಿಪ್ನ ಎಂಜಿನ್ ರೂಮ್ ಖಾಲಿ ಮಾಡುವಂತೆ ಸೂಚನೆ ನೀಡಲಾಗಿದೆ. ಬಳಿಕ ಡೆಸ್ಟ್ರಾಯರ್ನ MK-45 ಗನ್ ಮೂಲಕ ಸೀದಾ ಎಂಜಿನ್ ರೂಮ್ಗೆ ಅಮೆರಿಕ ಫೈರಿಂಗ್ ಮಾಡಿದೆ. ಎಂಜಿನ್ ರೂಮ್ ಧ್ವಂಸಗೊಳಿಸಿ ಹಡಗು ಚಲಿಸದಂತೆ ಮಾಡಿದೆ. ಸದ್ಯ ಇರಾನ್ನ ಸರಕು ಸಾಗಣೆ ಹಡಗು ಟೌಸ್ಕಾ ಅಮೆರಿಕದ ಸುಪರ್ದಿಗೆಯಲ್ಲಿದ್ದು, ಕಾಪ್ಟರ್ ಮೂಲಕ ಹಡಗಿನ ಮೇಲಿಳಿದು ಅಮೆರಿಕ ಸೈನಿಕರು ಅದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಟೌಸ್ಕಾ ಹಡಗು ವಶಕ್ಕೆ ಪಡೆದ ಬಗ್ಗೆ ಟ್ರಂಪ್ ಮಾಹಿತಿ. ಇರಾನ್ನ ಟೌಸ್ಕಾ ಹಡಗನ್ನ ಅಮೆರಿಕ ವಶಕ್ಕೆ ಪಡೆದಿರುವುದನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕನ್ಫರ್ಮ್ ಮಾಡಿದ್ದಾರೆ. ಸುಮಾರು 900 ಅಡಿ ಉದ್ದದ ವಿಮಾನ ವಾಹಕ ನೌಕೆಯಷ್ಟೇ ತೂಕವಿರುವ ಟೌಸ್ಕಾ ಹೆಸರಿನ ಹಡಗು ನಮ್ಮ ನೌಕಾ ದಿಗ್ಬಂಧನವನ್ನ ದಾಟಲು ಯತ್ನಿಸಿತ್ತು. ನಮ್ಮ ನೌಕಾಪಡೆ ಇರಾನ್ ಹಡಗಿನ ಮೇಲೆ ದಾಳಿ ನಡೆಸಿ ವಶಕ್ಕೆ ಪಡೆದುಕೊಂಡಿದೆ. ಈ ಹಿಂದೆ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾದ ಕಾರಣ ಈ ಹಡಗು ಅಮೆರಿಕದ ನಿರ್ಬಂಧಗಳ ಅಡಿಯಲ್ಲಿದೆ. ಸದ್ಯ ನಮ್ಮ ನೌಕಾಪಡೆ ಈ ಹಡಗನ್ನ ನಿಯಂತ್ರಿಸುತ್ತಿದ್ದು, ಅದರೊಳಗೆ ಏನಿದೆ ಎಂಬುದನ್ನ ಪರಿಶೀಲಿಸುತ್ತಿದ್ದೇವೆ. ಪ್ರಸ್ತುತ ಜಾರಿಯಲ್ಲಿರೋ ಕದನ ವಿರಾಮವನ್ನ ಇರಾನ್ ಉಲ್ಲಂಘಿಸುತ್ತಿದೆ, ಕಡಲ ಸಂಚಾರಕ್ಕೆ ಅಡ್ಡಪಡಿಸುತ್ತಿದೆ. ಅಮೆರಿಕ ದಾಳಿಗೆ ಇರಾನ್ ತಕ್ಕ ಪ್ರತ್ಯುತ್ತರದ ಎಚ್ಚರಿಕೆ. ಇರಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅಂತ ಅಮೆರಿಕ ಆರೋಪಿಸ್ತಾಗಿದ್ರೆ, ಇತ್ತ ಇರಾನ್ ಕೂಡ ಅದೇ ಆರೋಪ ಮಾಡ್ತಾಗಿದೆ. ತಮ್ಮ ಹಡಗಿನ ಮೇಲೆ ಮಾಡಿರುವ ದಾಳಿಗೆ ತಕ್ಕ ತಿರುಗೇಟು ನೀಡುವುದಾಗಿ ಎಚ್ಚರಿಕೆ ನೀಡಿದೆ. ಅಮೆರಿಕದ ಸೇನೆಯ ವಿರುದ್ಧ ಇರಾನ್ ಪ್ರತೀಕಾರ ತೀರಿಸಿಕೊಳ್ಳಲಿದೆ ಅಂತ ಇರಾನ್ನ ಕೇಂದ್ರ ಕಮಾಂಡ್ ವಕ್ತಾರ ಕಾತಮ್ ಅಲ್ ಅನ್ಬಿಯಾ ಕಿಡಿಕಾರಿದ್ದಾರೆ. ಇತ್ತ ಇರಾನ್ನ ಭದ್ರತಾ ಸಮಿತಿಯ ಅಧ್ಯಕ್ಷ ಇಬ್ರಾಹಿಂ ಅಜೀಜ್ ಕೂಡ ಅಮೆರಿಕಕ್ಕೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹಾರ್ಮುಜ್ ಜಲಸಂಧಿಯ ಮೇಲಿನ ಹಿಡಿತವನ್ನ ನಾವು ಬಿಟ್ಟುಕೊಡಲ್ಲ. ಅಮೆರಿಕ ಜಗತ್ತಿನ ದೊಡ್ಡ ಕಳ್ಳ, ಜಗತ್ತಿನ ಅತಿ ದೊಡ್ಡ ದರೋಡೆಕೋರ ದೇಶ ಅಮೆರಿಕ. ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಅತ್ಯಂತ ಮುಖ್ಯವಾದದ್ದು ಹಾರ್ಮುಜ್ ಜಲಸಂಧಿ. ಯಾವುದೇ ಕಾರಣಕ್ಕೂ ಹಾರ್ಮುಜ್ ಜಲಸಂಧಿಯನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಸದ್ಯ ಇರಾನ್ ಹಡಗುಗಳಿಗೆ ಅಮೆರಿಕ ಬ್ಲಾಕೇಡ್ ಘೋಷಿಸಿರೋದು ಮತ್ತಷ್ಟು ಉದ್ವಿಗ್ನತೆಗೆ ಕಾರಣವಾಗಿದೆ. ಕದನ ವಿರಾಮ ಎನ್ನುತ್ತಲೇ ಅಮೆರಿಕ ಮಾಡುತ್ತಿರೋ ದರ್ಬಾರ್ ಇರಾನ್ ಸೇನೆಯನ್ನ ಕೆರಳಿಸಿದೆ. ಹೀಗಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಏರ್ಪಟ್ಟಿರೋ ಸಂಘರ್ಷ ಕದನ ವಿರಾಮಕ್ಕೆ ಆಪತ್ತು ತರುವುದರ ಜೊತೆಗೆ ವಿಶ್ವದ ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸುವುದಂತೂ ಪಕ್ಕಾ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.